ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಬೆಂಕಿ ಬೆಂಕಿ ಬಬಲಾದಿ ಅಂತೂ ಮ್ಯಾಚ್ ಇತ್ತು. ಮ್ಯಾಚ್ ಇವತ್ತು RCB ಸೋತ್ರು. ಥಂಡಿ ಅಂತೂ ಮ್ಯಾಚ್ ಆತ್ ನೋಡ್ರಿ. ಎಂತ ಲಾಸ್ಟ್ ಮಟ್ಟ ಹೋಯ್ತು ಮ್ಯಾಚ್. ಆ ಜಿತೇಶ್ ಶರ್ಮಾಗ ಸಾಕು ಮಾಡ್ರಿಪ್ಪ. 10 ಮ್ಯಾಚ್ ಅದು ಮನುಷ್ಯ ಏನೂ ಉಪಯೋಗ ಇಲ್ಲ. ಅವನು ಏನೇನು ಹೊಡ್ಯಾಕ ತಯಾರಿಲ್ಲ. ರನ್ ಸುಮ್ಮನೆ ತೊಗೊಂಡು ಹಾಕಲಾಕತ್ತೀರ. ಆ ಪ್ಲೇಯರಿಗೆ ಹಿಂದೆ ಕೀಪಿಂಗ್ ಆಟ ಚಲೋ ಮಾಡ್ತಾನಂತೇಳಿ ಅವ್ನು ಒಂದು 2-3 ಸಿಕ್ಸ್ ಹೊಡೆದು ಹೋಗಿದ್ದಾನ್ರಿ. ಇವತ್ತು ಮ್ಯಾಚ್ ಒಂದು ಸೈಡ್ ಕಡ್ಯಾಕ್ ಹಾಕಿತ್ರಿ. ಅವ್ನು ಒಯ್ದು ಎಂಥ ಮ್ಯಾಚ್ ಏನು ಸುದ್ದಿ ಇವತ್ತ. ಅಂಥದ್ರಾಗ ಅವನವ್ನು ಮಳಿ ಒಂದು ಸೈಡ್ ಕಾಡ್ಲಾಕತ್ತಿತ್ತು. ಮಳಿ ಅಟ್ಟ ಬಂದಿದ್ರು ಒಂದೊಂದು ಪಾಯಿಂಟ್ ಹಾಕಿ ಬಂದು ಅವ್ನು ಹೊಯ್ಕೋತ್ರ ಹೋಗಿ ತಕ್ಕಾಡಿ ತೀರಾ ಹಿಂಗಂದ್ರೆ ಹೆಂಗ್ರಿ. ನಮಗೂ ಕುತ್ತಿಗೆ ಬಂದೈತಿ ಹೊಡಿಬೇಕ ಮ್ಯಾಚ್. ಉಳಿದದ್ದೇ ಇಟ್ರ ಮ್ಯಾಚ್ದಾಗ ಹೊಡೆದ ಮ್ಯಾಗ ಹೋಗೋದೈತಿ ನಮಗೆ. ಇಲ್ಲಿ ನೋಡಿದ್ರೆ ಹಿಂಗೆ ಅಲತ್ತದ ಪರಿಸ್ಥಿತಿ. ಇವತ್ತರ ಟಾಸ್ ಗೆತ್ತರು RCB ಗೆದ್ದು ನಾವೇನು ಮಾಡಿಬಿಟ್ರು, ಬ್ಯಾಡಿನ ನಾವು ಬಾಲಿಂಗ್ ಹಾಕಕ್ಕೆ ಬರ್ತೀವಿ ಅಂತ ಲಕ್ನೋದವ್ರು ಕೊಟ್ಟರು. ಲಕ್ನೋದವ್ರು ತುಂಬೆಳಕ್ ಚಾಲುನೆ. ಈ ಕಡೆ ಮಳಿ ಬರೋದು 2 ಓವರ್ ಬ್ಯಾಟಿಂಗ್ ಆಡ್ತಾವು, ಮಳಿ ಬರೋದು ನಿಲ್ಲಿಸೋದು, ಮತ್ತೆ ಮಳಿ ನಿಂದ್ರ ಮತ್ತೆ ಮ್ಯಾಚ್ ಆಡಿಸುವಂಥದ್ದು. ಸ್ಟಾರ್ಟಿಂಗ ತುಂಬೆಳಕ್ ಚಾಲು ಮಾಡಿಬಿಟ್ರೆ ಮಿಚಲ್ ಮಾರ್ಷ್ 111 ರನ್ ಆಯ್ರಿಟ್ಟು ಹೋಗ್ಬಿಟ್ಟಾವ ಮನುಷ್ಯ. ನಮ್ಮ ಪ್ಲೇಯರ್ಗಳು ಇವತ್ತು ಏನು ಮಾಡ್ತಾರೆ, ಮೂಡಿ ಯಾವ ಕಡೆ ಇತ್ತು ಏನು ಸುದ್ದಿ ಏನು ಮಾಡ್ತಾರೆ. 102 ಟೆನ್ಷನ್ ನಮ್ಮ ಪ್ಲೇಯರ್ಗಳಿಗೆ. ನಾವು 6 ದಿನ 7 ದಿನ ಗ್ಯಾಪ್ ಇಡೋಣ ಮೈ ಇದು ಆಗಿಬಿಟ್ಟಿರ್ತಾವು. ಏನದ ಏನಂತಾರ ಒಂದೊಂದು ಬಾಯಾಗ ಮಾತು ಬರತ್ತಿಲ್ಲ ನೋಡ್ರಿ. ಮೈ ಉಂಡು ಬಿಟ್ಟಿರ್ತಾವ ಮೈಯ. ಮತ್ತು ಕ್ರಿಕೆಟ್ 2 ದಿನಕ್ಕೊಮ್ಮೆ ಆಡ್ತಿದ್ರ ಮೈ ಸ್ವಲ್ಪ ಫಿಟ್ ಇರ್ತಾವ. ಮೈ ಉಂಡು ಬಿಟ್ಟಾವ ನಮ್ಮ ಪ್ಲೇಯರ್ಗಳಿಗೆ. ಇನ್ನು ಬಾಲಿಂಗ್ದಾಗ ಏನೂ ಇಲ್ಲೇ ಇಲ್ಲ, ಕಂತಿನೇ ಇರಲಿಲ್ಲ ಇವತ್ತು. ಒಂದು ಸೈಡ್ ಅವ್ರು ಆಡ್ಕೋತ ಹೋಗ್ಬಿಟ್ರು. 111 ರನ್ ಅವ ಹೊಡೆದ. ಅವ ಪಂತ್ ಎಂದೂ ಆಡ್ಲಾರ ಪ್ಲೇಯರ್. ಇವತ್ತು ನಮ್ಗೆ ಕೂಡ ಬಡದ ಕ್ಯಾಂಡಿಡೇಟ್ ಆ ಪುರಾಣ. ಅದು ಎಂದೂ ಆಡ್ಲಾರ ಪ್ಲೇಯರ್. ಇದನ್ನ ಮ್ಯಾಚ್ ಅಟ್ ಏನೋ ಆಡಿರ್ಬೋದು ಬಿಡ್ರಿ. ಇವತ್ತು ಅವನು ತುಂಬ್ಯಾಡ್ದ. ಹಂಗೋ ಮಾಡಿ 209 ರನ್ ಹೊಡೆದ್ರು. ಮಳಿ ಬಂದಿದ್ದಕ್ಕೆ ಏನು ಮಾಡಿದ್ರು, 19 ಓವರ್ ಇಟ್ಟಿದ್ರು ಅದನ್ನ. ಮತ್ತೊಂದು 3-4 ರನ್ ಹೆಚ್ಚು ಕೊಟ್ಟಿರ್ತಾರೆ. ಏನೇ ಅದ ರೂಲ್ಸ್ ಇರ್ತದೆ. ಎಲ್ಲ ಸೇರಿ XYZ ಏನೇ ಐತೆ ಸುಡಗಾಡ್ ಸುಳಿ ಮುಂದೆ ರೂಲ್ಸ್ ಅದ. ಆ ರೂಲ್ಸ್ ಇಟ್ಕೊಂಡು ಒಟ್ಟು 213 ರನ್ ಹೊಡಿಬೇಕು ನೋಡ್ರಪ್ಪ RCB 19 ಓವರ್ದಾಗ ಅಂತೇಳಿ ಏನು ಮಾಡಿದ್ರು, ಕಳಿಸಿದ್ರಿ ನಮ್ಮ ಪ್ಲೇಯರ್ಗಳಿಗೆ. ಬಂದು ನಾವು ಈ ಕಡೆ ಬೆತ್ತಲ್ಲ ಅವ್ನು ಏನು ಬ್ಯಾಟಿಂಗು ಏನು ಸುದ್ದಿ ಮನುಷ್ಯ. ಡೇಂಜರ್ ಪ್ಲೇಯರ. ಟೈಮ್ ಸುಮಾರು ಅವನು ಶಮಿದ್ ಬಾಲಿ ಮೈ ಮ್ಯಾಗ ಬರಾಕತ್ತಾವ. ಒಂದು 4 ಹೊಡೆದ, ತುಂಬೆಳಕ್ಕೆ ಚಾಲು ಮಾಡ್ದ, ಔಟಾಗಿ ಹೋದ. ನಮ್ಮ ಕೂಲಿ ಸಾಹೇಬ್ ಒಂದು ಬಾಲೇ ತಿಳಿಲಿಲ್ಲ ಅಣ್ಣಾಗ. ಅವನು ಗಜಕನೆ ಒಳಗೆ ಬತ್ತು, ಔಟೇ ಆಗಿಬಿಟ್ಟ. 9 ರನ್ನಿಗೆ 2 ವಿಕೆಟ್ ಹೋಯ್ತ್ರಿ. ನಾ ಏನು ಅನ್ಕೊಂಡೆ, ಇನ್ನು ಮುಗಿತಪ್ಪ ಪೂರ ಸ್ವಿಚ್ಚಪ್ಪ ಆತ ನಮ್ಮ ಟೀಮ್ ಅನ್ನೋದ್ರಾಗೆ ನಮ್ಮ ಕ್ಯಾಪ್ಟನ್ ರಜತ್ ಪಟ್ಟೇದಾರ ಮ್ಯಾಚ್ ಬೇಕು. ಈ ಕಡೆ ಪಡಿಕಲ್ಲ ನಿತ್ತು ಸ್ಲೋ ಆಡ್ಲಾಕತ್ರ. ಪವರ್ ಪ್ಲೇದಾಗ ಏನು ಅಂತ ಪರಿ ರನ್ ಬರ್ಲಿಲ್ಕ್ರೆ ಲಾಸ್ಟಿಗೆ. ಅಂದ್ರೆ ಸ್ಟಾರ್ಟಿಂಗ್ ಕಂಡಪಡಿ ಸ್ಲೋ ಇತ್ತು. ಏನಾಯ್ತು, ಹಂಗೆ ಆಡ್ಕೋತ 95 ರನ್ ಪಾರ್ಟ್ನರ್ಶಿಪ್ ಬತ್ತು. ಯಾರ್ದು ಈ ಕಡೆ ನಮ್ಮ ಪಟ್ಟೇದಾರ ಪಡಿಕಲ ಬೆಂಕಿ ಬ್ಯಾಟಿಂಗ್ ಆಡಿದ್ರು. 95 ರನ್ ಪಟ್ಟೇದಾರ 61, ನಮ್ಮ ಪಡಿಕಲ 34 ಹೊಡೆದ. ಮತ್ತೆ ಅವ್ರ ಕೆಲಸ ಮುಗೀತು, ಔಟಾಗಿ ಹೋದ್ರು. ಅವ್ನು ಒಯ್ದು. ಇನ್ನು ಉಳ್ಕಿದ ಪ್ಲೇಯರ್ ಯಾವ್ದದು, ಜಿತೇಶ್ ಶರ್ಮಾ ಸಾಕಪ್ಪ. ಆ ಪ್ಲೇಯರ್ ಅಂತೂ ಅವ್ನು ಎದಕರೆ ಬರ್ತಾನು ಏನು ಸುದ್ದಿ. ಬರ್ತಾನ ಒಳ್ಳೆಕ್ ಹೋಗ್ತಾನ, ಔಟ್ ಹಾಕ ಹೂ ಅಂತ ಹಿಂಗೆ ಅಂದು ಹೋಗ್ಬಿಡ್ಲಾತಾನ ಕ್ಯಾಂಡಿಡೇಟ್ ಅವ. ಆ ಕ್ಯಾಂಡಿಡೇಟ್ಗೆ ಆಟ ಮುಗಿಸ್ಬಿಡ್ರಪ್ಪ, ಸಾಕು ಮಾಡಿಬಿಟ್ರೆ. ಅವ್ನು ಏನು ಪೇಮೆಂಟ್ ಐತಿ ಕೊಟ್ಟ ಇನ್ನು ಕುಂದ್ರಿಸ್ಬಿಡ್ರಿ ಆ ಕಡೆ. ಅವ್ನು ಚಲೋ ಪ್ಲೇಯರಿಗೆ ಯಾರಿಗೆ ಆಡಿಸಿ. ಆ ವೆಂಕಟೇಶ್ ಅಯ್ಯರ್ ಬರೀ ಇಂಪ್ಯಾಕ್ಟ್ ಪ್ಲೇಯರ್ ಆಡ್ಸೋದು ಕೂತ್ರಿ. ಯಾರಿಗರೇ ಅದು ಸಾಲ್ಟ್ ಗಿಲ್ಟ್ ಬತ್ತಂದ್ರೆ ಕೀಪಿಂಗ್ ನಿಂದಿರ್ತೈತಿ. ಈ ಕಡೆ ವೆಂಕಟೇಶ್ ಅಯ್ಯರ್ಗೆ ಹಾಕೋರಪ್ಪ, ಬಾಲಿಂಗ್ ಬ್ಯಾಟಿಂಗ್ ಎರಡು ಮಾಡ್ತಾನೆ. ಇನ್ನು ಅವ ಜಿತೇಶ್ ಶರ್ಮಾ ಹೋದ್ರೆ ಹೊಯ್ಕೋತ್ ಹೋಗ. ನೀನು ಬಂದು ಅಲ್ರಿ ನಮ್ಮ ಟೀಮ್ ಡೇಬಿಟ್. ಅವ್ನಿಗೇನು ತುಂಬೆಳ್ಳಾಕತ್ರಿ. 40 ರನ್ ಬೆಂಕಿ ಬಬಲಾದಿ. ಪೂರ ಮ್ಯಾಚ ಸತ್ತಿತ್ತು ನಮ್ದು. ನಾವು ಹಂಗೆ ಲೆಕ್ಕಕ್ಕೆ ನೋಡಿದೆವು ಅಂದ್ರೆ ನಾವು ಇವತ್ತು ಒಂದು 60-70 ರನ್ನಿಲ್ಲಿ ನಾವು ಸೋಲ್ಬೇಕು ಮ್ಯಾಚ್. ಅಂಥ ಮ್ಯಾಚ್ ಅದಾಗ ಇನ್ನೂ ನಾವು ತೊಗೊಂಡು ಹೋಗ್ತೀವಿ. ನನ್ನ ಸನಿ ಅವ್ನು ಮ್ಯಾಚ ಗೆಲ್ಲೋ ಲೆಕ್ಕನಾಗ ಆಡಾಕತ್ತಿದ್ರು. ಯಾರ ಟೀಮ್ ಡೇವಿಡ್ ಏನು ಹೊಡ್ಲಾಕತ್ತಿದ್ದ 6. ಅವ್ನು ಅಚಾನಕ್ ಹಿಂಗೆ ಹೊಡೆದ್ರಿ. ಸ್ವಲ್ಪ ಮ್ಯಾಗ ಹೋಗಿತ್ತಂದ್ರೆ ಅವ್ನು 4 ಇತ್ತದು, ಕೈಯಾಗ ಕ್ಯಾಚ್ ಆಯ್ತು, ಔಟಾಗಿ ಹೋದ. ಕುರ್ನಾಲ ಪಾಂಡ್ಯ ಶಮಿ ಬಾಲಿ 2 ಸಿಕ್ಸ್. ಅವ್ನು ಲಾಸ್ಟಿಗೆ ಏನು ಬೆಂಕಿ ಬ್ಯಾಟಿಂಗ್ ಆಡಿದ್ರಿ. ಅವನು ಕುರ್ನಾಲ್ ಪಾಂಡ್ಯ ಮೆಚ್ಚಬೇಕು. ಅವ್ನು ಒಯ್ದು ಏನು ಬ್ಯಾಟಿಂಗ್ ಅನ್ನೊಂದು. ಆ ಶಪಡ 15 ಬಾಲ್ ಆಡ್ದ, 25 ರನ್ ಏನು ಹೊಡೆದ. ಅವನು ಇನ್ನೂ ಒಂದು 2 ಸಿಕ್ಸ್ ಹೊಡೆದ್ರೆ ಮ್ಯಾಚೇ ಕಳ್ಯಾಕ್ ಹಾಕಿತ್ತು. ಲಾಸ್ಟಿಗೆ 1 ಓವರ್ 20 ರನ್ ಬೇಕಾಗಿತ್ತು. ಅದು ದಿಗ್ವೇಶ್ ಪ್ಲೇಯರ್ ಬಂದ ಸ್ಪಿನ್ನರ್. ಏನು ಆಲಿಲ್ರಿ, ಕತಿನೇ ಮುಗಿದು ಬಿಟ್ಟಿತ್ತು. ಅದಕ್ಕೆ ಸ್ವಿಚ್ ಆತು. ಮ್ಯಾಚ್ ನಾವು ಸೋತ್ರೇನು ಸತ್ತಿಲ್ಲ. ಇನ್ನು ಫಾರ್ಮ್ನಾಗ ಅದೇವಿ, ಟಾಪ್ನಾಗೂ ಅದೇವಿ. ಇನ್ನು ಉಳಿದ್ರಾಗ ಏಟದಾವು ಓಸು ಗೆಲ್ಲಬೇಕು. ಗೆದ್ದೀವಿ ಅಂದ್ರೆ ಟಾಪ್ನಾಗ ಬರ್ತೀವಿ. ಇಲ್ಲಿಕ್ಕಂದ್ರೆ 3 ನಂಬರ್ 4 ನಂಬರ್ ಬರ್ತೀವಿ. ಮತ್ತು 2 ಮ್ಯಾಚ್ ಆಡಿ ನಾವು ಫೈನಲ್ಗೆ ಹೋಗ್ಬೇಕಾಗತ್ತೆ. ಅದಕ್ಕೆ ಸರಳಾಗಿ ಒಂದು ಗೆದ್ದೀವಿ, ಡೈರೆಕ್ಟ್ ಫೈನಲ್ಗೆ ಹೋಗುವಂಥದ್ದು ವಿಚಾರ ನಮ್ಮದು. ಇವತ್ತು ಎಲ್ಲೆಲ್ಲಿ ಲಪಡ ಅದು ನಮ್ಮದು ಮ್ಯಾಚ್ದಾಗ ಅಟ್ಟ ನೀವು ಕಮೆಂಟ್ ಹಾಕ್ರಿ. ಇವತ್ತು ಮುಂಜಾನೆ ನಾವು ಒಂದು ಪ್ರಿವ್ಯೂ ವಿಡಿಯೋ ಹಾಕಿದ್ದೆ. ನೀವೆಲ್ಲ ಕಮೆಂಟ್ ಹಾಕಿದ್ರೆ ಮಗನ ಏನಿಲ್ಲ ವಿಡಿಯೋದಾಗ ಜೋಶ್ ಇಲ್ಲ ನೋಡ್ರಿ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನನಗೆ ಸ್ವಲ್ಪ ಆರಾಮಿಲ್ಲ. ಅದು ಗಂಟಲ್ದಾಗ ಅದು ಇನ್ಫೆಕ್ಷನ್ ಆಗಿ ಅಂದ್ರೆ ಒಂದು ಸ್ವಲ್ಪ ಕಂಟಿನ್ಯೂ ಮಾತಾಡೋದು ಕೆಮ್ಮು ಹತ್ಲಾಕ ಚಾಲೂ ಮಾಡ್ಲಾಕತ್ತಿದ್ರೆ. ಅದಕ್ಕೆ ನಾನು ಸ್ವಲ್ಪ ಸಾವಕಾಶ ಮಾತಾಡೀನಿ. ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ನಮ್ಮದು ಜೋಶ್ ಕಮ್ಮಿ ಅಂತ ಏನಿಲ್ಲ, ಜೋಶ್ ಟಾಪ್ನಾಗೆ ಇರ್ತೈತಿ. ಆದ್ರೆ ಅದು ಸಾಥ್ ಕೊಡ್ಬೇಕಲ್ರಿ ಧ್ವನಿ ಅನ್ನುವಂಥದ್ದು. ಮತ್ತು ಒಂದು ಕೆಮ್ಮಿನ ಔಷಧ ತೊಗೊಂಡು ಮತ್ತೆ ಫಾರಮ್ದಾಗ ಬಂದೀನಿ. ಇರಲಿ, ಇವತ್ತು ಮ್ಯಾಚ್ ಮಾತ್ರ ಲಾಸ್ಟ್ ಮೂಮೆಂಟ್ ಮಟ್ಟ ಇತ್ತು.
ಇನ್ನೊಂದು ಏನು ಖುಷಿಯಪ್ಪ ಅಂದ್ರೆ ಈ ಕಡೆ ಕೊಹ್ಲಿ ಈ ಕಡೆ ಬೆತ್ತಲ 9 ರನ್ನಿಗೆ 2 ವಿಕೆಟ್ ಹೋದ್ರು 200 ಮಟ್ಟ ತೊಗೊಂಡು ಹೋಗಿ ಲಾಸ್ಟ್ 10 ರನ್ನಿಗೆ ನಾವು RCB ಸೋತ್ವಿ. ಸೋತರು ಆದರೂ ಒಂದು ಚಲೋ ಏನು ಕೊಟ್ಟರು, ಒಂದು ಪ್ರದರ್ಶನ ಕೊಟ್ಟರು, ನಮಗೆ ನೆಮ್ಮದಿ ಐತಿ, ಖುಷಿ ಐತಿ. ಇನ್ನು ಉಳಿಕೆದ ಮ್ಯಾಚ್ ಅಂತೂ ಹೊಡಿತಾರ ಅನ್ನುವಂಥ ವಿಶ್ವಾಸನೂ ನಮಗೈತಿ. ಇವತ್ತಿನ ಮ್ಯಾಚ್ ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿರಿ. ಮತ್ತು ನೆಕ್ಸ್ಟ್ ಮ್ಯಾಚ್ದಾಗ ಮತ್ತೆ ಸಿಗೋಣ ಅಂತ್ರಿ. ನಮಸ್ಕಾರ ರೀ. ಜೈ RCB.